ಸಿ ಒಂದು ನಿಮಿಷ ದೇರ್ ಅವರು ಮಾಡ್ಕೊಳ್ತಾ ಇರ್ತಾರೆ, ಮಾಡ್ಕೊಳ್ಳಿ, ಅದಕ್ಕೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕೆಂದರೆ ಒಂದು ಸತಿ ಹೇಳಿ ವಿಧಾನಸೌಧದಲ್ಲೇ ಹೇಳಾಯ್ತು ಕ್ಲೋಸ್ ಮಾಡಲ್ಲ ಅಂತ. ಇನ್ನೂ ಅವ್ರು ನಾವು ಸಂಘಟನೆ ಮಾಡ್ತೀವಿ, ಇಟ್ ವಿಲ್ ಬಿ ಸಮ್ ವೆಸ್ಟೆಡ್ ಇಂಟ್ರೆಸ್ಟ್. ಐ ಡೋಂಟ್ ಥಿಂಕ್ ಯು ಶುಡಂಟ್ ಆಸ್ಕ್ ಕ್ವೆಶ್ಚನ್ ಆಲ್ಸೋ, ಐ ಶುಡ್ ಸ್ಟಾಪ್ ಆನ್ಸರಿಂಗ್. ಐ ಹ್ಯಾವ್ ನೆವರ್ ಸೆಡ್ ನೋ. ಅದು ಸುಮ್ಮನೆ ಒಂದು ವೆಸ್ಟೆಡ್ ಇಂಟ್ರೆಸ್ಟಲ್ಲಿ ಕೆಲವ್ರು ಮಾಡ್ತಾರೆ ಅಂತ. ಹೇಮಂತ್ ಮತ್ತೇನು ಕ್ವೆಶನೇ ಕೇಳಲಿಲ್ಲ ಈ ಸತಿ. ಸಾರಿ ಜಯಂತ್, ನಾನು ಅದು ಎಷ್ಟೊಂದು ಅಲ್ಲ, ಹಿ ನೋಸ್ ಐ ಹ್ಯಾವ್ ಕಾಲ್ಡ್ ಹಿಮ್ ಸೋ ಮೆನಿ ಟೈಮ್ಸ್ ಹೇಮಂತ್ ಅಂತ. ಅಲ್ಲ, ಔಟ್ ಆಫ್ ಸಿಲೆಬಸ್ ಐ ಆಮ್ ರೆಡಿ ಟು ಆನ್ಸರ್. ಐ ಲವ್ ಔಟ್ ಆಫ್ ಸಿಲೆಬಸ್. ಅದು ಸಿ ಅದು ರಾಂಗ್. 600 ಅಂತೇಳಿ ಹೇಳಿದ್ರು, ಅವು 3000 ಅಲ್ಲ. ಅವ್ರು BJP ಅವ್ರು ಮಾಡಿರೋ ಕೆಲಸ ಅವ್ರ ಬುಡಕ್ಕೆ ಬರುತ್ತೆ. ಯಾಕೆ ಗೊತ್ತಾ, ಫಸ್ಟ್ 2 ಇಯರ್ಸಲ್ಲೇ, ಆ 3.5 ಇಯರ್ಸಲ್ಲೇ ಹೈಯೆಸ್ಟ್ ಆಗಿರೋದು. 5 ಇಯರ್ಸ್ ತಾನೇ ಲೆಕ್ಕ ಕೇಳಿದ್ದು. ನಾನು ಬಂದು 2.5 ವರ್ಷ ಆಯಿತು. ಇನ್ನು 2.5 ವರ್ಷ ಅವ್ರದ್ರಲ್ಲಿದೆ. ಮತ್ತೆ ಯಾಕೆ ಇದನ್ನು ಕುತ್ಕೊಂಡು ರಾಜಕಾರಣ ಮಾಡ್ಬೇಕಂತ ನಾನೇ ಬಿಟ್ಟೆ. ಇಟ್ಸ್ ಹಾಂ ಸಿ ನಾವು ಅದನ್ನೇ ಹೇಳ್ತಾ ಇರೋದು. ಇವತ್ತು ಅದನ್ನು ಕೂಡ ನಾನು ತಗೊಂಡೆ. ಏನಂದರೆ ಸಿ KPS ವಿಲ್ ಬಿ ಅ ಗೇಮ್ ಚೇಂಜರ್. ಜಯಂತ್ ಅವರೇ, ಏನಾಗ್ತದೆ, ಡ್ರಾಪ್ಔಟಿಗೆ ಕಾರಣ ಹೇಳ್ತಾ ಹೋಗ್ತೀನಿ ನಾನು. ಡ್ರಾಪ್ಔಟಿಗೆ ನಾನು ಕಾರಣ ಹೇಳ್ತಾ ಹೋಗ್ತೀನಿ. ಇದನ್ನು ಇನ್ನೊಂದು ದಿವಸ ಆರ್ಟಿಕಲ್ ಮಾಡಿ ಚೆನ್ನಾಗಿರುತ್ತೆ, ಇದು ಬಿಟ್ಬಿಡೋಣ. ಸಿ ಯು ಶುಡ್ ಅಂಡರ್ಸ್ಟ್ಯಾಂಡ್. ನಾವು ಮುಂಚೆ ಅಲ್ಲೆಲ್ಲ ಒಂದು ಹತ್ರ ಒಂದು ಪ್ರೆಸ್ ಮೀಟ್ ಮಾಡಿದಾಗ ನಾನು ನಿಮಗೆ ಕೇಳಿದೆ, ನಮ್ಮ ಶಾಲೆಗೆ ಬರೋರು ಯಾರು, ಸರ್ಕಾರಿ ಶಾಲೆಗೆ 90% ಮಕ್ಕಳು ಬರಲ್ಲ. 90% ಮಾರ್ಕ್ಸ್ ತೊಗೊಂಡವರು, 80% ತೊಗೊಂಡವ್ರು ಬರಲ್ಲ. ಬಡವರು, ಕಷ್ಟದಲ್ಲಿರೋರು ಸ್ವಾಭಾವಿಕವಾಗಿ ಕಲಿಕೆಯಲ್ಲಿ ತುಂಬ ತಳಮಟ್ಟದಲ್ಲಿರ್ತಾರೆ. ಬಟ್ ಅವ್ರನ್ನ ಮೇಲ್ಮಟ್ಟಕ್ಕೆ ತರೋದಿದೆಯಲ್ಲ, ಅದರಂಥ ಚಾಲೆಂಜ್ ಇದೆಯಲ್ಲ ಹೇಮಂತ್, ಭಾಳ ಜಯಂತ್ ತುಂಬ ದೊಡ್ಡ ಸಾಹಸ ಮಾಡಬೇಕಾಗ್ತದೆ. ಬಿಕಾಸ್ ಕಲಿಕೆಯಲ್ಲಿ ಶಾಲೆಗೆ ಹೋಗಿರಲ್ಲ, ಹಿಂದೆ ಎಕ್ಸಾಮಿನೇಷನ್ ಈಗ ಇಲ್ಲದೆ ಇರೋದ್ರಿಂದ SSLCಗೆ ಬಂದು ಸಿಕ್ಕಾಕೊಂಡ್ಬಿಡ್ತಾರೆ. ಇವೆಲ್ಲದೂ ಕೂಡ ಪ್ರಾಬ್ಲಮ್ಸ್ ಇದೆ. ನಾವು ನೀವು ಈಗ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತೀರಾ, ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ನೀವು ಶಾಲೆನ? ಮಾಂಟೆಸರಿ ಒಂದು ಕಡೆಗೆ, LKG ಒಂದು ಕಡೆಗೆ, 1ನೇ ಕ್ಲಾಸ್ ಒಂದು ಕಡೆಗೆ, ಹೈಸ್ಕೂಲ್ ಒಂದು ಕಡೆಗೆ, ಹಿಂಗೆ ಹಾಕಿದಾಗ ಮಕ್ಕಳಿಗೆ, ನನ್ನ ಮಗ ಏನಂತ ಗೊತ್ತಾನೋ, ಐ ವಾಂಟ್ ಟು ಸ್ಟಡಿ ಇನ್ ದಿ ಸೇಮ್ ಸ್ಕೂಲ್ ಬಿಕಾಸ್ ಮೈ ಫ್ರೆಂಡ್ಸ್ ಆರ್ ದೇರ್, ಐ ಲೈಕ್ ದಿಸ್ ಟೀಚರ್, ಈ ವಾತಾವರಣ ನನಗೆ ಇಷ್ಟ. ಒಂದು ಮಗು ಫಸ್ಟ್ ಡೇ ಅಳುತ್ತೆ ಗೊತ್ತಲ್ಲ ಸ್ಕೂಲಿಗೆ ಹೋದಾಗ, ಇಲ್ಲಾಂದರೆ ಖುಷಿಯಾಗಿ ಹೋಗಿ ಫ್ರೆಂಡ್ ಮಾಡ್ಕೊಳ್ತಾರೆ. ಬಟ್ 70-80% ಆಫ್ ಮಕ್ಕಳು ಅಳ್ತಾನೆ ಇರ್ತಾವೆ. ಒಂದು ಮಗು ಹತ್ರ ಇನ್ನೊಂದು ಮಗು ಅದು ಒಂಥರ ಅಳ್ತಾ ಇರುತ್ತೆ. ಇದೆಲ್ಲದು ನಾವು ನೋಡಿದ್ದೀವಿ. ನನ್ನ ಮಗಂದು ಕೂಡ ಅವನು ಮಾಂಟೆಸರಿಗೆ ಹೋದ. ಮಾಂಟೆಸರಿಯಿಂದ ಫಸ್ಟ್ ಸ್ಟೆಪ್ಪಿಗೆ ಕಳಿಸ್ತೀವಿ, ಅಂದರೆ LKG UKGಗೆ. ಅವ್ನು ಹೋದ ತಕ್ಷಣ ಎಲ್ಲರೂ ಫ್ರೆಂಡ್ ಆಗೋದಿಲ್ಲ, ಗಾಬರಿ ಇರುತ್ತೆ ಮಕ್ಕಳಿಗೆ. ಸೊ ಹಳ್ಳಿ ಕಡೆಯಲ್ಲಿ ಏನಾಗುತ್ತೆ, LKG ಮಾಂಟೆಸರಿ ಇಲ್ಲಾಂದರೆ ಅಂಗನವಾಡಿಯಲ್ಲಿ ಕಳಿಸ್ತೀವಿ ನಾವು. 1ನೇ ಕ್ಲಾಸ್ ಹೋದಾಗ ಮಕ್ಕಳಿಗೆ ಗಾಬರಿ. 1ನೇ ಕ್ಲಾಸಿಂದ ಅಂದರೆ ಮಿಡ್ಲ್ ಸ್ಕೂಲಿಗೆ ಹೋಗುತ್ತೆ. ಮಿಡ್ಲ್ ಸ್ಕೂಲ್ ಆದಮೇಲೆ ನಮ್ಮೂರಲ್ಲಿ ಮಿಡ್ಲ್ ಸ್ಕೂಲಿಂದ ಹೈಸ್ಕೂಲ್ ಇಲ್ಲ ಅಂಥೇಳಿ ಇನ್ನೊಂದು ಊರಿಗೆ ಕಳಿಸ್ತೀರ. ನಿಮಗೆ ಡ್ರಾಪ್ಔಟು ಎಕನಾಮಿಕಲಿ ನಾನು ಸ್ವಲ್ಪ ಸ್ಟ್ರಾಂಗ್ ಇದ್ದೆ ಅಂದರೆ, ನಮ್ಮೂರಲ್ಲೇ ಪ್ರೈವೇಟ್ ಶಾಲೆ ಇತ್ತು ಅಂದರೆ, ನಮ್ಮ ಮಕ್ಕಳನ್ನ ಯಾಕಪ್ಪ ಅಷ್ಟು ದೂರ ಕಳಿಸ್ಬೇಕು ಅಂಥೇಳಿ ನಿಮಗೆ ಡ್ರಾಪ್ಔಟ್ಸ್ ಆಗ್ತಾ ಹೋಗುತ್ತೆ ನಿಮಗೆ. ಬಟ್ ನಾವು ಕಂಡುಹಿಡಿದಿದ್ದು ಏನು ಅಂದರೆ, 2.25 ವರ್ಷದೊಳಗೆ ನಮಗೆ ಎಂಟ್ರಿಯಲ್ಲೇ ನಾವು ಫೇಲ್ ಆಗ್ತಾಯಿದ್ವಿ. ನಮ್ಮದು LKG UKG ಇಲ್ಲ. ಈ LKG UKG ಕೊಟ್ವಿ, ದಾಖಲಾತಿ ಜಾಸ್ತಿ ಆಗುತ್ತೆ. LKG UKG ಮಕ್ಕಳೇ 1ನೇ ಕ್ಲಾಸಿಗೆ ಬರೋದು. ಒಂದು ಸತಿ LKG UKGಗೆ ಪ್ರೈವೇಟಿಗೆ ಕಳಿಸ್ಬಿಟ್ರೆ ನಿಮ್ಮ ಮಕ್ಕಳನ್ನ ಮತ್ತೆ ಸರ್ಕಾರಿ ಶಾಲೆಗೆ ನೀವು ಕರ್ಸಲ್ಲ. ಸೊ ಆ ಫೆಸಿಲಿಟೇಟ್ ಇರಲಿಲ್ಲ. ಆ ಫೆಸಿಲಿಟೇಟ್ ಮಾಡಿದ್ವಿ ನಾವು ಇವಾಗ. ಆ ವ್ಯವಸ್ಥೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರಲಿಲ್ಲ. LKG ಐ ಆಮ್ ನಾಟ್ ಟಾಕಿಂಗ್ ಅಗೇನ್ಸ್ಟ್ ಅಂಗನವಾಡಿಗೆ ಒಂದು ಲಿಮಿಟೇಷನ್ ಇರ್ತದೆ. LKG UKG ಎಷ್ಟೋ ಸರ್ಕಾರಿ ಶಾಲೆಯಲ್ಲಿ ಅವರೇ ಶುರು ಮಾಡಿಬಿಟ್ರು, ನಾವೇ ಸಂಬಳ ಕೊಡ್ತೀವಿ ಮಾರೆ, ಸರ್ಕಾರ LKG UKG ಓಪನ್ ಮಾಡಿಲ್ಲ, ಪರ್ಮಿಷನ್ನೇ ಇಲ್ಲ ಅಂತ. ಬಿಕಾಸ್ ನನ್ನ ಡಿಪಾರ್ಟ್ಮೆಂಟು 1ನೇ ಕ್ಲಾಸಿಂದ 12ನೇ ಕ್ಲಾಸ್ ಇದ್ದಿದ್ದು. LKG ನನ್ನ ಡಿಪಾರ್ಟ್ಮೆಂಟಲ್ಲಿ ಇರಲಿಲ್ಲ.
ಇವಾಗ ಕಮಿಷನರೇಟಲ್ಲಿ ನಾವು ಅಬ್ಸರ್ವ್ ಮಾಡ್ಕೊಂಡಿದ್ದೀವಿ LKG UKG ನಮ್ಮ ಡಿಪಾರ್ಟ್ಮೆಂಟ್. ಸೊ LKG UKGಯಲ್ಲಿ ಎಂಟ್ರಿ ಮಾಡಿ 1ನೇ ಕ್ಲಾಸಿಗೆ ಮಕ್ಕಳು ಬರ್ತಾರೆ. ಅದಾದಮೇಲೆ ಹೈಸ್ಕೂಲೇ ಇರಲಿಲ್ಲ. ಮೊನ್ನೆ 174 ಹೈಸ್ಕೂಲ್ನ ಕೊಟ್ವಿ. ಯಾಕೆಂದರೆ ಅದೇ ಗ್ರಾಮದಲ್ಲಿ, ಅದೇ ಹಳ್ಳಿಯಲ್ಲಿ, ಅದೇ ವ್ಯವಸ್ಥೆಯಲ್ಲಿ. ಅದಾದಮೇಲೆ PUC ಇಲ್ಲ. ಸೊ PUCಯಲ್ಲಿ ಅವ್ರಿಗೆ PUC ಕಷ್ಟ ಆಯಿತು. PUCಯಲ್ಲಿ ಇವಾಗ ಆರ್ಟ್ಸಿಗೆ ಯಾರು ಬರೋದೇ ಇಲ್ಲ. ನೀವು ನೋಡಿ, ಅದರೊಳಗೆ ಆರ್ಟ್ಸ್ ಎಕ್ಸಾಮ್ ಎಷ್ಟು ತಗೊಳ್ತಾರೆ ಮಕ್ಕಳು, 1 ಲಕ್ಷ ಚಿಲ್ಲರೆ. ಈಗ ಮುಂದಿನ ವರ್ಷಕ್ಕೆ ಮೋಸ್ಟ್ಲಿ ಅದು 1 ಲಕ್ಷಕ್ಕೆ ಬರುತ್ತೆ. ನೆಕ್ಸ್ಟು ಆರ್ಟ್ಸೇ ಇರಲ್ಲ ನೋಡಿ ಬೇಕಾದರೆ, ಯಾಕೆಂದರೆ ಅದು ಅಬ್ಸಾರ್ಬ್ ಆಗಿಬಿಡುತ್ತೆ. ಇವಾಗ ನೆಕ್ಸ್ಟ್ ನಿಮಗೆ ಸೈನ್ಸು ಕಾಮರ್ಸು ಬೇಕಾದಷ್ಟು ಅದರ್ಸ್ ಇದ್ದಾವೆ. ಸೊ ಈಗ ನಾನು ಸೈನ್ಸ್ ಸೆಕ್ಷನ್ನು, ಕಾಮರ್ಸ್ ಸೆಕ್ಷನ್ ನಾನು ಓಪನ್ ಮಾಡಲಿಲ್ಲ. ಅಂದರೆ ಸರ್ಕಾರಿ ಶಾಲೆಯಲ್ಲಿ PU ಡಿಪಾರ್ಟ್ಮೆಂಟೇ ಇರಲ್ಲ. ಸೊ ಈಗ ನಾವು ನೆಕ್ಸ್ಟ್ ಕಾನ್ಸಂಟ್ರೇಟ್ ಎಲ್ಲ ಬರುತ್ತವ್ರೆ, ಇಲ್ಲಿದೆ ನೋಡಿ.